ಇದೆ ನೋಡು ಗೌಡ್ರ ಮನಿ ಹಳೇ ಕಾಲದ್ದು ಚಂದ ಐತಲ್ಲ ಭಾಳ ಮಸ್ತ್ ಕಟ್ಟಾರ ನೋಡು. ಹ್ಮ್ ಹೌದ್ರಿ. ಇಲ್ಲಿ ಯಾರು ಕಾಣವಲ್ಲಲ್ರಿ? ಮಾಮ ಯಾರದಾರ ಇಲ್ಲಿ ಮನಿ ಒಳಗ? ಅಯ್ಯೋ ಅಮ್ಮು, ಅದೊಂದು ದೊಡ್ಡ ಕತಿ. ಇವ್ರಿಗೆ ಇಬ್ರು ಗಂಡ್ಮಕ್ಳು ಅದಾರ. ಇಬ್ರು ಗಂಡ್ಮಕ್ಳು ಗೌರ್ಮೆಂಟ್ ಜಾಬ್. ಇಬ್ರು ಬೆಂಗಳೂರಾಗ ಇರ್ತಾರ. ಈಗ ಯಾರು ಇರಂಗಿಲ್ಲ. ಇವ್ರ ಹೆಂಡತಿ ಇವ್ರೊಬ್ಬಕ್ಕೆ ವಯಸ್ಸಾದಕ್ಕೆ ತಾಯಿದಾಳ ಅಷ್ಟೇ ಇಲ್ಲಿರೋದು. ಅದಕ್ಕೋಸ್ಕರನ ಇವ್ರ ಹೊಲಾನು ಬೇರೆದವ್ರ ಮಾಡ್ತಾರು. ಈಗಿರೋ ಡೈರಿನೂ ಬೇರೆದವ್ರ ಮಾಡ್ಬೇಕಾಗೈತಿ. ಪಾಪ ಮಾಡಕ್ ಶಕ್ತಿ ನೀಗ್ಬೇಕಲ್ಲ. ಹ್ಮ್ ಅದು ನಿಜಾನ. ಇಷ್ಟು ದೊಡ್ಡ ಮನಿ ಒಳಗ ಅವ್ರು ಮೂರೇ ಜನ ಇರೋದು ಮಾಮ. ಅಂದ್ರೆ ಇವ್ರ ಹೆಲ್ಪಿಗೆ ಯಾರು ಕೆಲಸ ತರೋದು ಇಲ್ಲೇನ? ಅದಾರ. ಅಂದ್ರ ಕಸ ಗುಡ್ಸಾಕ ಕಲ್ಲು ಒರೆಸಾಕದು ಅದಾರ ಅನಿಸ್ತತಿ. ಗೌಡ್ರ ಗೌಡ್ರ ಓಹೋ ತಮ್ಮನಿ, ಬಾಪ ಬಾ ಬಾಪ ತಮ್ಮನಿ, ಅಲ್ಲಾಕ್ ನಿಂತು ಬಾ ಕುಂಡ್ರ ಬಾ. ಗೌಡ್ರ ನಮಸ್ಕಾರ ರೀ. ಈಕಿ ನನ್ನ ಹೆಂಡತಿ. ಓಹೋ, ಮಣ್ಣಿ ಕುಡಿಯಾಕ ಮದುವೆ ಆಯ್ತಲ್ಲ. ಬಾರ್ವಾ ಬಾ, ಇಬ್ರು ಬರ್ರಿ. ಅದು ಗೌಡ್ರ, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದಕ್ಕೆ ನಾವಿಬ್ರು ಬಂದ್ವಿ. ಹೌದನ? ಕುಂಡ್ರಿ ಹಂಗ್ಯಾಕೆ ಅಷ್ಟು ಅವಸರ ಮಾಡತ್ರಿ? ಕುಂಡ್ರಿ ಇಬ್ರು. ಯಾರದು? ಅವ ಅದು ಮಲ್ಲೇಶಿ ಮಗ ತಮ್ಮನಿದು ಬಂದಾರ. ಯಾರು? ಮಲ್ಲೇಸಿ ಮಗನ ನೀನು? ವಾ, ಎಷ್ಟು ದೊಡ್ಡ ಮಗಿಪ್ಪ ನೀನ. ಹೂಬೆ ಅಮ್ಮ, ಆರಾಮದಿರ? ಹ್ಞೂನಪ್ಪ, ಆರಾಮದೇವಿ. ನಿಮ್ಮವ್ವ ಆರಾಮದಾಳ? ಮೊದಲು ಈ ಕಡೆ ಈ ಕಡೆ ಬರ್ ಈ ಕಡೆ ಬರ್ತಿದ್ಲಪ್ಪ, ಈಗ ಬರೋದನೇ ಇಲ್ಲ. ಹೌದು ಬೇ, ಮನ್ಯಾನ ಕೆಲಸ ಹೊಲದ ಅದ ಇದು ಆಗ್ಬಿಡ್ತೈತಿ, ಬರಂಗಿಲ್ಲ. ಈಕಿ ನಾನು ಹೆಂಡ್ತಿ. ಬಾಡ್ಕೋ, ಮುದಿ ಬೇರೆ ಆಗೈತ ನಿನಗ? ಅಷ್ಟು ದೊಡ್ಡ ಮಂದಿಯ ನೀನು? ಹೂಬೆ, ಮೊನ್ನೆ ಆಗೈತಿ. ಮೊನ್ನೆ ಹೋಗಿದ್ನಲ್ ಬೇ ಗುಡ್ಯಾಗ, ಮಲ್ಲೇಶಿ ಮಗನ ಮದುವೆ ಐತೆ ಅಂತಾರೆ. ಇಲ್ಲೇ ಗುಡ್ಯಾಗ ಆತಲ್ಲ ಮೊನ್ನೆ. ಹೌದನಪ್ಪ. ಕುಂಡ್ರಿ ಇಬ್ರು ಗಂಡ ಹೆಂಡತಿ. ಕುಂಡ್ರಿ. ನನ್ನ ಸೊಸಿ ಇಲ್ಲಿ ಹೊರಗೆ ಹೋಗಿ ಆಡ್ನೆ ಎದಕ್ಕೆ ಹೋದ್ಲಕ್ಕಿ. ಕುಂಡ್ರಿ, ಚಾ ಮಾಡಕ್ಕೆ. ಅಯ್ಯೋ ಅಮ್ಮ, ಅದೆಲ್ಲ ಏನು ಬೇಡ್ರಿ. ಆಗ ನಮ್ಮವ್ವ ನಮ್ಮ ಮನೆಗೆ ಬಂದು ಯಾರು ಹಂಗ ಹೋಗಂಗಿಲ್ಲ. ಕುಂಡ್ರಿ. ಅದು ಗೌಡ್ರ, ನೀವು ಹೇಳಿದ್ರಲ್ಲ ಹಾಲಿನ ಡೈರಿ ಮಾಡ್ಕೊಳ್ಳೋರು ಯಾರು ಇಲ್ಲ ಅಂತೇಳಿ. ನಾನು ಈ ವಿಚಾರದ ಬಗ್ಗೆ ಮನೆ ಒಳಗೆ ಹೋಗಿ ಮಾತಾಡಿದೆ. ಅವ್ವ ಅಪ್ಪ ನನ್ನ ಹೆಂಡತಿ ಎಲ್ಲರೂ ನಾವೆಲ್ಲರೂ ಖಾಲಿನೇ ಇರ್ತೀವಿ ಮನ್ಯಾಗ. ನೀವು ಹೊಲಕ್ಕೆ ಹೋದರೂ ನಾವು ಮಾಡ್ಕೋತಿರ್ತೀವಿ. ಆದಾಗ ನೀನು ಮಾಡು ಅನ್ನಕತ್ತಾರ. ಅದಕ್ಕೆ ಕೇಳಿದ್ರ ಆತಂತೇಳಿ ಬಂದ್ವಿ ನೋಡ್ರಿ. ಹೌದಾ ತಮ್ಮನಿ, ನೀ ಮಾಡ್ಕೋತೀಯಾ? ಹ್ಞೂ ರೀ ಗೌಡ್ರೆ, ನನಗೂ ಜೀವನದಾಗ ಸ್ವಲ್ಪ ಭಾಳ ಅದನ್ನ ಇದು ಮಾಡ್ಬೇಕಂತ ಆಸೆ ಐತ್ರಿ. ಹೊಲದ ಮೇಲೆ ನಾನು ನಂಬ್ಕೊಂಡು ಕುಂತ್ರೆ ಆಗಂಗಿಲ್ಲ. ಮೊದ್ಲು ನಂಗೆ ಪೀಕು ಬರೋದಿಲ್ಲ. ಪೀಕ್ ಬಂದು ಅವು ಮಾರ್ಕೆಟಿಗೆ ಹೋಗಿ ಮಾರೋ ತನಕ ಅಂತಂದ್ರೆ ನಮ್ಮ ಕೈಗೆ ಬರಬೇಕಾದಷ್ಟು ರೊಕ್ಕನೂ ಬರಂಗಿಲ್ಲ ರೀ. ಅದಕ್ಕೆ ಹೊಲ ಜೊತೆ ಇನ್ನೊಂದು ಏನಾರ ಮಾಡಿದ್ರೆ ಆತು ಅಂತ ಅನ್ಕೊಳತಿದ್ದೆ. ಅಷ್ಟೊತ್ತಿಗೆ ದೇವ್ರು ಸಿಕ್ಕಂಗೆ ನೀವು ಸಿಕ್ಬಿಟ್ರಿ. ಅದಕ್ಕೆ ಗೌಡ್ರೆ, ಹೆಂಗೆ ಅದನ್ನ ಒಂಚೂರು ಮಾತಾಡ್ರಾತಂತೇಳಿ. ನೋಡಪ್ಪ ತಮ್ಮನಿ, ನೀನು ಮಾಡ್ಕೋತಿ ಅಂತಂದ್ರೆ ನನಗಂತೂ ಭಾಳ ಖುಷಿ. ಯಾಕಂತಂದ್ರೆ ನಿನಗೆ ಜೀವನದಾಗ ಜವಾಬ್ದಾರಿ ಇರಾವ. ಆಮೇಲೆ ಪ್ರಾಮಾಣಿಕವಾದ ವ್ಯಕ್ತಿ ನೀನು. ನನಗೆ ನಿನ್ನ ಕೈಯಾಗ ದಂಧೆ ಕೊಡೋಕೆ ಏನೂ ಇದಿಲ್ಲ. ನಿಜ ಹೇಳ್ಬೇಕಂದ್ರೆ ನಿನ್ನಂಥ ಹುಡುಗನ ಹುಡುಕಾತಿದ್ದೆ ನಾನು. ದೇವ್ರು ನಿನಗೆ ಮಾಡುವಂಥದ್ದನ್ನು ಕೊಟ್ಟಾನಂತಂದ್ರೆ ನೋಡಪ್ಪ, ನೀನು ಮಾಡ್ಕೋತಿ ಅಂತಂದ್ರೆ ತಮ್ಮನಿ, ನನಗಂತೂ ಲಾಭ ಅಂತೂ ₹1 ಬೇಡ. ನನಗೆ ಡೈರಿ ಬಾಡಿಗೆ ಎಷ್ಟೋ ಕೊಡ್ರಿ ನೀವು, ತಿಂಗಳ ಇಂತಿಷ್ಟು ಅಂತೇಳಿ. ಉಳ್ಕಿದ್ದೆಲ್ಲ ಪ್ರತಿಯೊಂದು ನಿಂದ. ಗೌಡ್ರ ಏನು ಹೇಳತ್ತೀರಿ ನೀವು? ಹ್ಞೂನಪ್ಪ. ನೋಡು, ನನ್ನ ಮಕ್ಕಳಂತರೂ ಈ ಕಡೆ ಬರೋದಿಲ್ಲ. ಅವ್ರಂತರೂ ಅಲ್ಲೇ ಅವ್ರ ಜೀವನ ಅಲ್ಲೇ. ಸೂಟಿಗೆ ಬರ್ರಿಪ್ಪ ಅಂತಂದ್ರು ಒಂದು 4 ದಿನ ಬರೋದಿಲ್ಲ ಅವ್ರು. ಹಿಂಗಿದ್ದ ಮೇಲೆ ನಾನು ಎಷ್ಟು ದಿನ ನಡೆಸ್ಕೊಂಡು ಹೋಗಕ್ಕೈತಿ? ಆ ಡೈರಿ ನಮ್ಮಪ್ಪನ ಕಾಲದಪ್ಪ. ನನಗೆ ಮುಚ್ಚಾಕ ಮನಸ್ಸಿರಾಕಿಲ್ಲ. ಆದರೆ ನಡೆಸ್ಕೊಂಡು ಹೋಗೋ ಶಕ್ತಿನೂ ನನ್ನ ಕಡೆ ಇರಾಕಿಲ್ಲ. ಯಾರ ಕಡೆ ಒಳ್ಳೆಯವ್ರ ಕಡೆ ನಡೆಸ್ಬೇಕಂತಂದ್ರೆ ನೋಡಿದೆಲ್ಲ, 2-3 ಸಲ ಚಂದಗೆ ಆಳು ಸಿಗಲಿಲ್ಲ, ಗಿರಾಕಿಲ್ಲ ತಪ್ಪಿ ಹೋದು, ಹಿಂಗೆಲ್ಲ ಆತು. ಈಗ ನೀ ಮಾಡ್ಕೋಬೇಕಂತ ಮುಂದೆ ಬಂದು ನನಗೆ ನೋಡಪ್ಪ, ₹1 ಲಾಭ ಬೇಡದ್ರ ಅಂತ. ನನಗೆ ಬಾಡಿಗೆ ಎಷ್ಟು ಕೊಟ್ರೆ ಸಾಕು, ಮಾಡ್ಕೊನಿ. ನಾಳಿಂತ್ರನ ಮಾಡ್ಕೋ, ಬೇಕಾದ್ರೆ ಒಂದು ಚಲೋ ದಿನ ಕೇಳು, ಪೂಜೆ ಮಾಡಿಸಿ ಅವತ್ತಿಂತ್ರ ಚಾಲೂ ಮಾಡು. ನನಗೆ ಮಾತ್ರ ಇಂತಿಷ್ಟಂದು ಬಾಡಿಗೆ ಕೊಟ್ಬಿಡಪ್ಪ, ಅಷ್ಟು. ನಾ ಏನೂ ಕೇಳೋದಿಲ್ಲ. ಆತ್ರಿ ಗೌಡ್ರೆ, ಆತ್ರಿ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ನಿಜವಾಗ್ಲೂ. ನಾನು ಇಂಥೆಲ್ಲ ಇಟ್ಕೊಂಡು ಬಂದಿದ್ದಿಲ್ಲ. ಬಾಡ್ಗಿನೂ ಲಾಭದಾಗ ಬಂದಿದ್ದು ಒಂದಿಷ್ಟು ಅಂಥೇಳಿ ಅನ್ಕೊಂಡ ನಂತರ ಬಂದೆ. ನೀವು ನೋಡಿದ್ರೆ ಇಷ್ಟು ದೊಡ್ಡ ಉಪಕಾರ ಮಾಡಿದ್ರಿ. ನಿಮ್ಮ ಉಪಕಾರನ ನಾನು ಎಂದೂ ಮರಂಗಿಲ್ಲ. ನೋಡಪ್ಪ ತಮ್ಮನಿ,
ನಾನು ನಿನಗೆ ಯಾವ ಉಪಕಾರನೂ ಮಾಡತ್ತಿಲ್ಲಪ್ಪ. ನೀನು ಕಷ್ಟಪಟ್ಟು ದುಡಿಬೇಕಂತ ಆಸೆ ಇಟ್ಕೊಂಡವ. ನಿನಗೆ ಒಂದೇ ಒಂದು ಸಹಾಯ, ಸಣ್ಣ ಸಹಾಯ ಮಾಡ್ತೀನಿ ಅಷ್ಟೆ. ನೋಡಪ್ಪ, ನನಗೆ ದಂಧೆ ಮೇಲೆ ಭಾಳ ಆಸೆ ಐತಿ. ಅದು ಎಂದೂ ಹಾಳಾಗಬಾರ್ದು. ಚಂದಾಗಿ ನೋಡಿಕೊಂಡು ಅಲ್ಲಿ ಸಾಮಾನು ಸಟ್ಟುಕೊಂಡು ಎಲ್ಲ ವಾಗಾತಿದ್ರೆ ಇಟ್ಕೊಳ್ಳೋದು ನಿನ್ನ ಜವಾಬ್ದಾರಿಪ್ಪ. ಇವತ್ತ ನಿನಗೆ ಹಾಲಿನ ಡೇರಿ ಚಾವಿ ಕೊಟ್ಬಿಡ್ತೇನೆ, ಬಾ. ಆತ್ರಿ ಗೌಡ್ರೆ, ನೀವು ಹೇಳ್ದಂಗೆ ಆಗಲಿ. ಅವ್ವ, ಅಪ್ಪ, ಮಗಳ, ಏನವ ಇದು? ಬರ್ರಿ, ಬಾ ರಾಹುಲ, ಬಾಪ ಹಾಕ್ಕೊಂಡ್ರಿ. ರೀ ಯಾರು ರೀ? ಯಾರ? ನೀವೇ ಬಂದು ನೋಡ್ಬೇಕು ಯಾರು ಬಂದಾರ ಅಂತೇಳಿ. ಪೂಜಾ, ರಾಹುಲ, ಬರ್ರಿಪ್ಪ, ಬರ್ರಿ, ಕುಂಡ್ರಿ. ಪೂಜಾ, ಕುಂಡ್ರಿ. ಅರಲ್ಲಿ ಏನು ಫೋನ್ ಮಾಡಿ ಹೇಳಿದ್ದಿಲ್ಲ ಬರ್ತೀನಿ ಬಿಡ್ತೀನಿ ಅಂತೇಳಿ ಎಕ್ದಮ್ ಬಂದ್ಬಿಟ್ಟಿವ. ಯಾಕವಾ ಬರಬಾರ್ದ? ಫೋನ್ ಮಾಡೇ ನಿಮ್ಮ ಮನೆಗೆ ಬರ್ಬೇಕಾ ನಾವ? ಅಯ್ಯೋ ನನ್ನ ಮಕ್ಕಳ, ಹಂಗೇನಿಲ್ವ. ಅಕ್ಕೊಂಡ್ರಿ ರಾಹುಲ, ಆರಾಮೇನಪ್ಪ? ಅಕ್ಕೊಂಡ್ರಿ. ಹ್ಞೂ ಬಿ ಆರಾಮ. ಅಮ್ಮ ನೀ ಆರಾಮ? ಹ್ಞೂನಪ್ಪ ಆರಾಮ್ ನೋಡು. ಇವ ಎಲ್ಲಿ ಅಮ್ಮು ತಮ್ಮನಿ ಯಾರು ಕಾಣತಿಲ್ಲಲ್ಲ? ಏಕೆ ಮನೆ ಒಳಗಿಲ್ಲ ಅವ್ರ? ಅದ ಒಂಚೂರು ಇನ್ನೂ ಕೆಲಸ ಐತಂತಿಲ್ಲ, ಹೊರಗೆ ಬರ್ತಾರೆ. ನೀವು ಕುಂಡ್ರಿ. ಏನು ಮಾಡಲಿ? ಅಡಿಗೆ ರೆಡಿ ಐತಿ, ಊಟನ ಮಾಡಿಬಿಡ್ರಿ ನೀವು. ಚಾ ಉಪ್ಪಿಟ್ಟ ಚುಮ್ಮರಿ ಅವಲಕ್ಕಿ ಅನ್ಕೊಂತ ಕುಂತ ಊಟಕ್ಕೆ ಲೇಟ್ ಆಕೈತಿ. ಅದಕ್ಕೆ ಊಟ ಆಗೈತಿ, ಬಿಸಿ ಬಿಸಿ ರೊಟ್ಟಿ ಈಗ ಮಾಡಿ ಕೈ ತೊಳ್ಕೊಂಡು ಹೊರಗೆ ಬರೋದ್ಕೊಂಡು ನೀವು ಬಂದ್ರಿ. ಹಚ್ಕೊಡ್ತೀನಿ, ಊಟ ಮಾಡಿಬಿಡ್ರಿ. ಅದು ಹಂಗಿರ್ಲವ, ಅಮ್ಮು ಬೇಸರ ಮಾಡ್ಕೊಂಡಾಳಿನವ. ಬೇಸರನ ಎದಕ್ಕಲಿ? ಯಾಕೆ? ಅಲ್ಲ, ನಿನಗೆ ಗೊತ್ತಲ್ಲವ ಅವತ್ತು ಪಾರ್ಟಿ ಒಳಗೆ ಏನಿಲ್ಲ ಆತಂತೇಳಿ. ಅದು ಅವ್ರಪ್ಪನಿಂದನೇ ಆಕೆಗೆ ಬೇಜಾರಾಗ್ಬಿಡ್ತವ. ನನಗೂ ಮನಸ್ಸಿಗೆ ಭಾಳ ಒಂಥರ ತ್ರಾಸ ಆಗ್ಬಿಡ್ತು. ಏನಪ್ಪ ನನ್ನ ಮಗಳ ಹಿಂಗಾಗತ್ತಲ್ಲಪ್ಪ, ಎಲ್ಲ ಬಂದಿರೋ ಗೆಸ್ಟ್ ಎಲ್ಲ ಎಷ್ಟು ನಕ್ಕೊಂತ ಕೆರ್ಕೊಂತ ಹೋದರು, ನನ್ನ ಮಗಳು ಮಾತ್ರ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೋದಲ್ಲ ಅಂತ ನನ್ನ ಮನಸ್ಸಿಗೆ ಭಾಳ ದುಃಖ ಆಗ್ತವೆ. ಅದಕ್ಕೆ ಬಿಡೋದೆಲ್ಲ ಬಿಟ್ಟು ರಾಹುಲಂಗೆ ಕರ್ಕೊಂಡು ಬಂದೇ ಬಿಟ್ಟು ನೋಡ ಇವತ್ತು. ಬೇಸರ ಆಗಿತ್ತು. ನಿನಗೆ ಗೊತ್ತಲ್ಲಿ ನಿನ್ನ ಮಗಳದ್ದು ಆಕೆ ಲಗೂಣ ಅಂಥವೆಲ್ಲ ಮನಸ್ಸಿನ ಮೇಲೆ ತೊಗೊಂಡ್ಬಿಡ್ತಾ. ಅದಕ್ಕೆ ಅದು ಊರಾಗ ನಮ್ಮ ಗೌಡ್ರು ಇರ್ತಾರಲ್ಲ, ಹಾಲಿನ ಡೇರಿ ಇರ್ತಲ್ಲ ಅವ್ರು, ಅವ್ರಿಗೆ ಮದ್ವೆ ನಂಗೆ ನಡ್ಸಕ್ಕೆ ಆಗೋತಂತ ಅವರು ನಮ್ಮ ತಮ್ಮನಿಗೆ ಕೇಳ್ಯಾರ, ನಡ್ಸ್ಕೊಂಡು ಹೋಗ್ತೀನಪ್ಪ ಅಂಥೇಳಿ. ಇವ ಹೊಲದ ಕೆಲಸ ಇರ್ತದೆ ಬಿಡ್ರಿ ಗೌಡ್ರ, ಆಗೋಲ್ಲ ಅಂತ ಹೇಳಿದ್ದ. ಮನೆಗೆ ಬಂದು ಹೇಳಿದ ಆಕೆ ಅಮ್ಮು, ಇಲ್ಲ ಮಾಡೋನು, ಬರೀ ಹೊಲದ ಮೇಲೆ ನಂಬ್ಕೊಂಡು ಕುಂತ್ರೆ ಆಗಂಗಿಲ್ಲ ಅಂತಂದ್ಲ. ಅದಕ್ಕೆ ಇಬ್ಬರು ಕೂಡಿ ಅದನ್ನ ಮಾತಾಡಕ್ಕೆ ಹೋಗ್ಯಾರ ಇರ್ತೈತಿ. ಹೌದನ್ನ ಬೇ, ಆತು ಬಿಡು, ಚಲೋ ಆತು. ಅದು ತಾಬಿಡ್ತು ಬಿಡ್ದು ಮಗಳ ಮದುವೆ ಮಾಡಿ ಕೊಟ್ಬಿಟ್ವಿ ನಿಮ್ಮ ಮನೆಗೆ. ಏನು ಕೊಡೋದು ಕೊಡಲಿಲ್ಲ, ತೊಗೊಳಿಲ್ಲ. ಅದಕ್ಕೆ ನಿಮಗಿಬ್ಬರಿಗೂ ಅರಿವಿ, ಅವರಿಬ್ಬರಿಗೂ ಗಂಡ ಹೆಂಡತಿಗೆ ಅರಿವಿ. ಆಮೇಲೆ ಅಕ್ಕೀಗ ಮಾಡಿಸಿಟ್ಟಿದ್ದ ಬಂಗಾರ ಇತ್ತಲ್ವೇ ಮೊದಲ ಮದುವೆಗಂತೆಲ್ಲ ಮಾಡಿಸಿಟ್ಬಿಟ್ಟಿತ್ತು ನಾವು ಮುಂಚೆ. ಆದರೆ ನಮ್ಗೆ ಹೆಂಗೆ ಗೊತ್ತಕ್ಕಿ ಮದುವೆ ಇಷ್ಟು ಲಗುಣ ಆಕೈತೆ ಅಂಥೇಳಿ. ಅದಕ್ಕೆ ಅವನ್ನೆಲ್ಲ ತೊಗೊಂಡು ಕೊಟ್ಟು ಒಂಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅಲ್ಲಲ್ಲೇ ಪೂಜಾ, ಅವನ್ನೆಲ್ಲ ಯಾಕೆ ತರಕ್ಕೆ ಹೋಗಿದ್ದಿಲ್ಲ? ನಾವೆಲ್ಲ ಅವನ್ನೆಲ್ಲ ಬೇಡಿದ್ವಾ? ನೀವೆಲ್ಲ ಮಾಡಿ ಹಾಕಿ ನಿನ್ನ ಮಗಳನ್ನ ಮನೆಗೆ ಕೊಡಂತ ಕೇಳಿದ್ದೆ ನಾ ಎಂದ್ರೆ ನಿನಗೆ. ಅವ್ವ ನೀನು ಕೇಳಿಲ್ಲ, ಆದ್ರೆ ನಮ್ಮ ಕರ್ತವ್ಯ ಅದ. ಒಂದು ಹೆಣ್ಮಗಳನ್ನ ಹೆತ್ತ ಮದುವೆ ಮಾಡಿಕೊಟ್ಟೇವಿ ಅಂತಂದ್ರೆ ಅದನ್ನೆಲ್ಲ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಅದಕ್ಕೆ ಮಾಡಾಕತ್ತೇವೆ ನಾವು. ನೀ ಕೇಳಿ ಅಂತ ಮಾಡತ್ತಿಲ್ಲ ನಾನು. ಆಗಲಿ ಆಗಲಿ, ಕುಂಡ್ರಿ, ತಾಟಿಸ್ತೀನಿ, ಅವರು ಬರ್ತಾರೆ. ಆಮೇಲೆ ನಿನ್ನ ಮಗ, ನಿನ್ನ ಹಳೆಯಾಗ ನಿನ್ನ ಮಗಳಿಗೆ ನೀ ಏನು ಬೇಕೋ ಅದನ್ನೆಲ್ಲ ಕೊಟ್ಕೊ. ಬಾ ರಾಹುಲ, ಕೈಕಾಲು ಮುಖ ತಗೊಬರ್ರಿ. ಬರಲಿ? ಹ್ಞೂ ರೀ. ಎಲ್ರಿ ಹೋಗಿದ್ರಿ ನೀವು? ಯಾಕೆ ಜೋತಿದಾವೆ? ಒಂಚೂರು ಕೆಲಸ ಇತ್ತು, ಅದಕ್ಕೆ ಹೊರಗೆ ಹೋಗ್ತೆ. ಕೆಲಸನ? ಅಲ್ಲ, ನಾನು ಪತ್ತಾಗಿದ್ದ ನೋಡಾಕತ್ತೆ ನಿಮ್ಮನ್ನ. ಏನ್ರಿ ಯಾವುದೋ ಫೈನಾನ್ಸ್ನ ಕೆಲಸ ಸಿಕ್ಕೈತಿ ಅಂತ ಅಲ್ಲಿಂದ ಕರ್ಕೊಂಡಿದ್ದು ಬಂದ್ರಿ. ಕೆಲಸಕ್ಕೆ ಹೋಗೋದಿಲ್ಲಲ್ಲ ನೀವು? ಅದೆಷ್ಟು ದಿನ ಮನೆ ಕೊಂಡ್ರವ್ರಂತ? ನಿನ್ನ ಮುಂದೆ ಅದು ಏನು ಸುಳ್ಳು ಹೇಳುತ್ತಾರಲಿ? ಅದು ನೀ ಬೈತಿ ಅಂತೇಳಿ ಸುಳ್ಳು ಹೇಳಿದೆ. ಫೈನಾನ್ಸ್ ಒಳಗೆ ಕೆಲಸ ಸಿಕ್ಕೈತಿ ಅಂತೇಳಿ. ಆದ್ರೆ ಅದು ಅಂದ್ರೆ ನಿಮಗೆ ಕೆಲಸ ಸಿಕ್ಕಿಲ್ಲ? ಇಲ್ಲ ಜ್ಯೋತಿ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ರಿ ಅಲ್ರಿ, ನಿಮ್ಗೆ ತಲೆ ಕೆಟ್ಟಿದ್ದಾನ? ಅಲ್ಲ, ಕೆಲಸ ಇಲ್ದ ಏನಿಲ್ದ ಹೆಂಗ್ರಿ ನಾವು ಜೀವನ ಮಾಡೋದು? ಅಯ್ಯೋ ದೇವ್ರೆ, ನಾನು ನೋಡಿದ್ರೆ ನಾಳೆ ಪಿಕ್ಚರ್ಗೆ ಹೋಗ್ಬೇಕು ನನ್ನ ಫ್ರೆಂಡ್ ಜೊತೆ ಅಂತ ಹೇಳಿದ್ದೆ. ಅದಕ್ಕೆ ಯಾರು ರೊಕ್ಕ ಕೊಡ್ತಾರೆ ನನಗೆ? ಏನು ಪಿಕ್ಚರಾ? ಇಲ್ಲೇ ದಾಡ್ದ ನನ್ನ ಫ್ರೆಂಡ್ಸ್ ಇರಲ್ಲ, ಕಾಲೇಜ್ ಫ್ರೆಂಡ್ಸು, ಅವರೆಲ್ಲ ನನಗೆ ಫೋನ್ ಮಾಡಿದ್ರು. ಓ ನೀನು ಬೆಂಗಳೂರಿಂದ ಬಂದು ಇಲ್ಲೇ ಸೆಟ್ಲ್ ಆಗಿನ, ಹಂಗಿದ್ರೆ ಬಾ ನಾಳೆ ಮೀಟ್ ಆಗೋಣ ಅಂತ ಹೇಳ್ಯಾರ. ನಾನು ಹ್ಞೂ ಅಂತ ಹೇಳಿದೆ. ನನಗೆ ನಾಳೆ ಒಂದು 5,000 ರೂಪಾಯಿ ಬೇಕು. 5,000 ರೂಪಾಯಿ? ಅಲ್ಲ ಜ್ಯೋತಿ ಡಾರ್ಲಿಂಗ್,
ಒಂದು ಪಿಕ್ಚರ್ ಹೋಗ ನಿಮ್ಗೆ 5,000 ರೂಪಾಯಿ ಬೇಕಾ? ಪಿಕ್ಚರ್ ಅಷ್ಟೇ ಅಲ್ಲ ನೋಡ್ರಿ, ನಾನು ಬೆಂಗಳೂರಾಗಿದ್ದೀನಿ, ಅಲ್ಲಿ ಹಿಂಗೇನಿ ಹಿಂಗಿದ್ದೀನಿ ಅಂತ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ಬಿಲ್ಡಪ್ ಹೊಡೆದೆ ನಾನು. ಈಗ ನಾಳೆ 4-5 ಮಂದಿ ಬರ್ತಾರ, ಏನಾರ ಹೆಚ್ಚು ಕಮ್ಮಿ ಖರ್ಚಿದ್ರೆ ನಾನು ಮಾಡ್ಬೇಕಲ್ಲ. ಆಮೇಲೆ ಅವ್ರ ಖರ್ಚು ಅವ್ರಿಗೆ ಹಾಕ್ಬಿಟ್ಟಂದ್ರೆ ಅಯ್ಯೋ ಈಕಿ ಬಿಲ್ಡಪ್ ಎಲ್ಲ ಉಸಿ ಅಂತ ತಗೊಂಗಿಲ್ಲನ. ನೋಡ್ರಿ, ನನ್ನ ಮಾನ ಮರ್ಯಾದೆ ನನ್ನ ಫ್ರೆಂಡ್ಸ್ ಮುಂದೆ ಹೋಗ್ಲಂಗ. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಾಳೆ ನನಗೆ 5,000 ರೂಪಾಯಿ ಬೇಕಂದ್ರೆ ಬೇಕಷ್ಟೇ. ಅಲ್ಲ ನನ್ನ ಮುದ್ದು ಡಾರ್ಲಿಂಗ್, 5,000 ರೂಪಾಯಿ ಎಲ್ಲಿಂದ ತರಲಿ? ನಾನು ಕೈಯಾಗ ನೋಡಿದ್ರೆ ಕೆಲಸ ಇಲ್ಲ. ಕೆಲಸ ಇಲ್ಲ ಅನ್ನೋದು ನಿಮ್ಮ ಹಣೆ ಬರ, ಅದು ನನ್ನ ಪ್ರಾಬ್ಲಮ್ ಅಲ್ಲ. ನೋಡ್ರಿ, ಇನ್ನೊಂದ್ಸಲ ಹೇಳತ್ತೀನಿ ನಾನು. ನೋಡ್ರಿ, ಆದಷ್ಟು ಲಗು ಬರೋ ಕಡೆ ಎಲ್ಲರ ಕೆಲ್ಸಕ್ಕೆ ಹೋದ್ರೆ ಚಲೋ ಆಯ್ತು. ಆ ಕೆಲ್ಸಕ್ಕೆ ಹೋಗಿಂತ ಮುಂಚೆ ನಾಳೆ ನನಗೆ 5,000 ರೂಪಾಯಿ ಕೊಟ್ಟು ಉಳಿತಿದ್ದೇನ್ರ ಮಾಡ್ರಿ. ಅಲ್ಲಿ ಇಂಥ ಕಾಲ ಮೇಲೆ 5,000 ರೂಪಾಯಿ ಎಲ್ಲಿಂದ ತರಲಿ ಅಂತ ನಾನು. ನೀವು ಅದೆಲ್ಲಿಂದ ತರ್ತೀರೋ ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಾ ಹೇಳಿದಷ್ಟು ಮಾಡ್ರಿ ಅಷ್ಟು. ಜೊತೆ ಜೋ ದೇವ್ರಿಗೆ ಏನಪ್ಪಾ ಮಾಡಿ ನಾನು